ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯು ಪಿ ಎಸ್ ಸಿ ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂತ ಕಂಪ್ಲೀಟ್ ಡೀಟೇಲಾಗಿ ಹೇಳ್ತೀನಿ. ಮೊದಲನೇದಾಗಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಅಂತ ಎರಡು ಪೇಪರ್ಸ್ ಇರುತ್ತೆ. ಅದಾದಮೇಲೆ ಪರ್ಸ್ನಾಲಿಟಿ ಟೆಸ್ಟ್ ಅಂತ ಒಂದಿರುತ್ತೆ. ಸೊ ಟೋಟಲ್ 3 ಸ್ಟೇಜಸ್ ಇರುತ್ತೆ ಈ ಎಕ್ಸಾಮಲ್ಲಿ. ಮೊದಲನೇದಾಗಿ ಪ್ರಿಲಿಮ್ಸಲ್ಲಿ 2 ಪೇಪರ್ ಬರುತ್ತೆ. ಪೇಪರ್ 1, ಪೇಪರ್ 2. ಪೇಪರ್ 1 ಅಂದರೆ ಜಿ ಎಸ್ ಅಂದರೆ ಜನರಲ್ ಸ್ಟಡೀಸು. CSAT ಅಂದರೆ ಸಿವಿಲ್ ಸರ್ವೆಂಟ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ. ಇದರಲ್ಲಿ ಮೆಂಟಲ್ ಎಬಿಲಿಟಿ ಆ ಥರದ್ದು ಫುಲ್ ಆ್ಯಪ್ಟಿಟ್ಯೂಡ್ ರಿಲೇಟೆಡ್ ಕ್ವಶನ್ಸ್ ಇದರಲ್ಲಿರುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಪ್ರಿಲಿಮ್ಸ್ ಅಂದರೆ ನಿಮಗೆ ಕಂಪ್ಲೀಟ್ಲಿ MCQs ಬೇಸ್ಡ್ ಆಗಿರುತ್ತೆ. ಮೇನ್ಸ್ ಅಂದರೆ ನಿಮಗೆ ಕಂಪ್ಲೀಟ್ಲಿ ರಿಟನ್, ನೀವು ಕೈಯಲ್ಲಿ ಬರೆಯೋ ಥರ ಆನ್ಸರ್ಸ್ ಬರೀಬೇಕು. ದಿಸ್ ಈಸ್ ದ ಮೇಜರ್ ಡಿಫ್ರೆನ್ಸ್. ನಂತರ ಇದು ನಿಮಗೆ 100 ಕ್ವಶನ್ಸ್ ಇರುತ್ತೆ 200 ಮಾರ್ಕ್ಸಿಗೆ. ಇದು 80 ಕ್ವಶನ್ಸು 200 ಮಾರ್ಕ್ಸಿಗೆ. ನಿಮಗೆ ನೆಗೆಟಿವ್ಸ್ ಕೂಡ ಇರುತ್ತೆ. ಫಸ್ಟ್ ಏನಪ್ಪ ಇಂಪಾರ್ಟೆಂಟ್ ಅಂದರೆ ನಿಮಗೆ ಸ್ಕೋರಿಂಗಿಗೆ ಪ್ರಿಲಿಮ್ಸಲ್ಲಿ ಪೇಪರ್ 1 ಕೌಂಟ್ ಆಗುತ್ತೆ ನಿಮ್ಮ ಟೋಟಲ್ ಮಾರ್ಕ್ಸಿಗೆ. CSATಲ್ಲಿ ನೀವು ಕ್ವಾಲಿಫೈ ಆದರೂ ಸಾಕು, ನೀವು ಮೇನ್ಸಿಗೆ ಅಪಿಯರ್ ಆಗ್ಬೋದು. ಈ GS ಪೇಪರ್ 1ಗೆ ನೀವು ಏನೆಲ್ಲ ಸಿಲೆಬಸ್ ಓದಬೇಕಂದ್ರೆ ಕರೆಂಟ್ ಅಫೇರ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿಕ್ಸ್, ಸೋಷಿಯಲ್ ಡೆವಲಪ್ಮೆಂಟ್, ಜನರಲ್ ಸೈನ್ಸ್ ಮತ್ತು ಜನರಲ್ ಇಶ್ಯೂಸ್ ಅಂದರೆ ಫುಲ್ ಕರೆಂಟ್ ಅಫೇರ್ಸು ಮತ್ತು ಮೇಯ್ನ್ ಪಿಲ್ಲರ್ಸ್ ಆಫ್ UPSC ಅಂತ ಯಾವ್ಯಾವ ಸಬ್ಜೆಕ್ಟಿಗೆ ಕರೀತಾರೆ, ಹಿಸ್ಟ್ರಿ, ಜಿಯೋಗ್ರಫಿ, ಪಾಲಿಟಿ, ಎಕನಾಮಿಕ್ಸು, ಈ 4 ಪರ್ಫೆಕ್ಟಾಗಿ ನೀವು ತಿಳ್ಕೊಂಡಿರಬೇಕು. ನಂತರ ಪೇಪರ್ 2 CSATಲ್ಲಿ ಕಾಂಪ್ರಹೆನ್ಷನ್ನು ಅಂದರೆ ಪ್ಯಾಸೇಜ್ ಓದೋದು ಮತ್ತು ರೀಸನಿಂಗು, ಮೆಂಟಲ್ ಎಬಿಲಿಟಿ, ನ್ಯೂಮರಸಿ ರಿಲೇಟೆಡು ಈ ಥರ ಕ್ವಶನ್ಸು ಬರುತ್ತೆ. ಯಾವುದರಲ್ಲಿ ಪೇಪರ್ 2 ಅಲ್ಲಿ ನೀವು ಇದರಲ್ಲಿ 33% ಮಾರ್ಕ್ಸ್ ತೆಗೆದ್ರೂ ಸಾಕು, ನೀವು ಮೇನ್ಸಿಗೆ ಕ್ವಾಲಿಫೈ ಆಗ್ತೀರಾ. ನೆಕ್ಸ್ಟು ಮೇನ್ಸಲ್ಲಿ ಕೂಡ ಕ್ವಾಲಿಫೈಯಿಂಗ್ ಪೇಪರ್ಸ್ ಇದೆ, ಪೇಪರ್ A ಮತ್ತು ಪೇಪರ್ B. ಈ ಕ್ವಾಲಿಫೈಯಿಂಗ್ ಪೇಪರ್ಸ್ ಏನಪ್ಪ ಅಂದರೆ ಇದು 2 ಪೇಪರ್ಸ್ ಇರುತ್ತೆ, 300 ಈಚ್. ಈ ಪೇಪರಲ್ಲಿ ನೀವು ಒಂದು ಯಾವುದಾದ್ರೂ ಇಂಡಿಯನ್ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಮದರ್ ಟಂಗ್ ಯಾವುದಾಗಿರುತ್ತೆ, ಫಾರ್ ಎಕ್ಸಾಂಪಲ್ ಕನ್ನಡ ಇದ್ದರೆ ಕನ್ನಡ, ತೆಲುಗು ಇದ್ದರೆ ತೆಲುಗು, ಇಲ್ಲ ಹಿಂದಿ ಇದ್ದರೆ ಹಿಂದಿ, ಈ ಥರ ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಪೇಪರ್ B ಅಂದರೆ ಇಂಗ್ಲೀಷು. ಇದು ಕಂಪಲ್ಸರ ಎಲ್ಲರೂ ಬರೀಲೇಬೇಕು ಈ ಇಂಗ್ಲೀಷ್ ಪೇಪರ್ನ. ನೆಕ್ಸ್ಟ್ ಬಂದು ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4, ಪೇಪರ್ 5, ಪೇಪರ್ 6 ಅಂತ ಇದೆ. ಈ 6 ಪೇಪರ್ಸಲ್ಲಿ ನಿಮಗೆ ಫಸ್ಟ್ ಪೇಪರು ಎಸ್ಸೆ ರೈಟಿಂಗ್ ಇರುತ್ತೆ. ಈ ಎಸ್ಸೆ ರೈಟಿಂಗ್ ನಿಮಗೆ ಕರೆಂಟ್ ಅಫೇರ್ ರಿಲೇಟೆಡ್ ಆದರೂ ಇರ್ಬೋದು, ಯಾವುದಾದ್ರೂ ಸೋಷಿಯಲ್ ಇಶ್ಯೂಸ್ ಬಗ್ಗೆ ಆದರೂ ಇರ್ಬೋದು, ಎನಿ ಟಾಪಿಕ್, ಅದು ಡಿಪೆಂಡ್ಸ್ ಆನ್ ದೆಮ್. ಈ ಥರ ಒಂದು ಎಸ್ಸೆಗೆ ರೆಡಿ ಆಗಬೇಕು. ನೆಕ್ಸ್ಟು ಪೇಪರ್ 1ಅಲ್ಲಿ GS 1ಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ವರ್ಡ್ ಜಿಯೋಗ್ರಫಿ, ವರ್ಡ್ ಹಿಸ್ಟ್ರಿ ಇದೆಲ್ಲ ಪೇಪರ್ 2 ಅಲ್ಲಿ ಕವರ್ ಆಗುತ್ತೆ. ನೆಕ್ಸ್ಟು GS 2 ಅಲ್ಲಿ ಬಂದರೆ ನೀವು ಗವರ್ನೆನ್ಸ್, ಪಾಲಿಟಿ, ಸೋಷಿಯಲ್ ಜಸ್ಟಿಸ್, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇದೆಲ್ಲ GS 2 ಪೇಪರಲ್ಲಿ. ಈ ಎಲ್ಲ ಪೇಪರು 250 ಮಾರ್ಕ್ಸ್ ಈಚ್, ಗೊತ್ತಾಯ್ತಾ? ಎಸ್ಸೆನೂ 250, ಪೇಪರ್ 2, ಪೇಪರ್ 3 ಎವ್ರಿಥಿಂಗ್ ಈಸ್ ಫಾರ್ 250 ಮಾರ್ಕ್ಸ್. ನೆಕ್ಸ್ಟು ಪೇಪರ್ 4 ಬಂದು ನಿಮಗೆ GS 3 ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಎನ್ವಿರಾನ್ಮೆಂಟ್, ಎಕನಾಮಿಕ್ ಡೆವಲಪ್ಮೆಂಟ್ ಇದ್ರ ರಿಲೇಟೆಡ್ ಇರುತ್ತೆ. ನೆಕ್ಸ್ಟು ಪೇಪರ್ 5 GS 4 ಪೇಪರು ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಅಂತ. ಎಥಿಕ್ಸ್ ಅಂತ ಒಂದು ಸಪ್ರೇಟ್ ಸಬ್ಜೆಕ್ಟ್ ಇದೆ. ನೀವು ಇದಕ್ಕೆ ಸ್ಟ್ಯಾಂಡರ್ಡ್ ಬುಕ್ ಆದರೂ ರೆಫರ್ ಮಾಡ್ಬೋದು, ಇಲ್ಲ ಯಾರ್ದಾದ್ರೂ ನೋಟ್ಸ್ ರೆಫರ್ ಮಾಡ್ಬೋದು, ಅಥವಾ ನಿಮಗೆ ಲೈವ್ ಆಗಿ ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಅಂದರೆ ಇದು ನಿಮ್ಮ ಸಾಮರ್ಥ್ಯ ಏನಿದೆ ಅದನ್ನು ತಿಳಿಸೋದಕ್ಕೆ ಅಥವಾ ಅವ್ರಿಗೆ ಅರ್ಥ ಮಾಡಿಸ್ಲಿಕ್ಕಿರೋ ಪೇಪರು. ನೀವು ಯಾವುದೇ ಸಿಚುವೇಶನ್ನ ಹೇಗೆ ಡೀಲ್ ಮಾಡ್ತೀರಾ, ನಿಮ್ಮ ಥಾಟ್ಸ್ ಹೇಗಿರುತ್ತೆ, ನಿಮ್ಮ ಆ್ಯಟಿಟ್ಯೂಡ್ ಹೇಗಿರುತ್ತೆ, ನಿಮ್ಮ ಆ್ಯಪ್ಟಿಟ್ಯೂಡ್ ಏನು ಈ ಒಂದು ಸಿಚುವೇಶನ್ ಬಗ್ಗೆ, ಇದನ್ನೆಲ್ಲ ಈ ಪೇಪರಲ್ಲಿ ನಿಮಗೆ ಕವರ್ ಆಗುತ್ತೆ. ನೆಕ್ಸ್ಟು ಪೇಪರ್ 6 ಆಪ್ಷನಲ್ 1 ಮತ್ತು ಆಪ್ಷನಲ್ 2 ಅಂತ ಇರುತ್ತೆ. ಅಂದರೆ 2 ಸೇಮ್ ಸಬ್ಜೆಕ್ಟ್ಸ್. ಫಾರ್ ಎಕ್ಸಾಂಪಲ್ ನೀವು ಈಗ ಜಿಯೋಗ್ರಫಿ ಆಪ್ಷನಲ್ ತೊಗೊಂಡಿದ್ದೀರಾ ಅಂದರೆ ಇದೇ ಸಬ್ಜೆಕ್ಟ್ಸ್ಗೆ 2 ಪೇಪರ್ ಇರುತ್ತೆ, ಆಯಿತಾ? ನೆಕ್ಸ್ಟು ಇದೆಲ್ಲ ಟೋಟಲ್ ಮಾಡಿದರೆ ನಿಮಗೆ 1750 ಮಾರ್ಕ್ಸ್ ಆಗುತ್ತೆ. ಈ 300 ಮಾರ್ಕ್ಸ್ ಇದೆಯಲ್ಲ, ಇದು ಕನ್ಸಿಡರ್ ಆಗಲ್ಲ ನಿಮಗೆ ಟೋಟಲ್ ಮಾರ್ಕ್ಸಿಗೆ. ನೆಕ್ಸ್ಟು ಲಾಸ್ಟಿಗೆ ಬಂದು ಪರ್ಸ್ನಾಲಿಟಿ ಟೆಸ್ಟು, ಇದು 275 ಮಾರ್ಕ್ಸಿಗೆ. ಸೊ ಟೋಟಲ್ ನೀವು UPSC ಎಕ್ಸಾಮ್ ಎಷ್ಟಕ್ಕೆ ಬರೆಯೋದಂದರೆ 2025 ಮಾರ್ಕ್ಸಿಗೆ.
ಈ ಪರ್ಸ್ನಾಲಿಟಿ ಟೆಸ್ಟಲ್ಲಿ ನಿಮಗೆ ಕರೆಂಟ್ ಬೇಸ್ಡ್ ರಿಲೇಟೆಡ್ ಆಗಿರ್ಬೋದು, ಅಥವಾ ನಿಮ್ಮ ಹಾಬೀಸು, ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಮತ್ತು ನೀವು ಹೇಗೆ ಹೌ ಡು ಯು ಪೋಸ್ಟ್ ಟು ದಿ ಇಂಟರ್ವ್ಯೂವರ್, ನೀವು ಹೇಗೆ ಅವ್ರಿಗೆ ರಿಪ್ಲೈ ಮಾಡ್ತೀರಾ, ಹೇಗಿದೆ ನಿಮ್ಮ ಹಾವ ಭಾವ ಆ್ಯಟಿಟ್ಯೂಡ್, ಯಾರಾದರೂ ಹೇಗೆ ನೀವು ಜಾಬಿಗೆ ಹೋದ್ಮೇಲೆ ಹೇಗೆ ರೆಸ್ಪಾಂಡ್ ಮಾಡ್ಬೋದು, ಮತ್ತು ನಿಮ್ಮ ನಾಲೆಡ್ಜ್ ಏನಿದೆ, ಇದನ್ನೆಲ್ಲ ಟೆಸ್ಟ್ ಮಾಡೋದಕ್ಕೆ ಈ ಟೆಸ್ಟ್ ಮಾಡ್ತಾರೆ. ನಾನು ನಿಮಗೆ ಇದನ್ನು ರಮೇಶ್ ಸಿಂಗ್ ಅಂತ ಎಕನಾಮಿಕ್ಸಿಗೆ ಬುಕ್ ಇದೆಯಲ್ಲ, ಆ ಬುಕ್ಕಿಂದ ತೋರಿಸ್ತಾ ಇದ್ದೀನಿ. ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ದು ಅವರು ಸೇಮ್ ನಾನು ಏನೇನು ಹೇಳಿದ್ದೀನೋ ಅದೇ ಹೇಳಿದ್ದಾರೆ. ಪ್ರಿಲಿಮ್ಸ್ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, 200 ಈಚ್ ಮಾರ್ಕ್ಸ್ ಅಂತಿರುತ್ತೆ. ಮತ್ತು ಮೇನ್ಸಲ್ಲಿ ಯಾವ್ಯಾವ್ದು ಇರುತ್ತೆ ನೋಡಿ. ಒನ್ ಆಫ್ ದಿ ಇಂಡಿಯನ್ ಲ್ಯಾಂಗ್ವೇಜ್, ಮೇನ್ಸಲ್ಲಿ ಒನ್ ಆಫ್ ದಿ ಇಂಡಿಯನ್ ಲ್ಯಾಂಗ್ವೇಜ್ ಟು ಬಿ ಸೆಲೆಕ್ಟೆಡ್ ಬೈ ದ ಕ್ಯಾಂಡಿಡೇಟ್ ಫ್ರಮ್ ದ ಲ್ಯಾಂಗ್ವೇಜಸ್ ಇನ್ಕ್ಲೂಡೆಡ್ ಇನ್ 8th ಶೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. 8th ಶೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನಲ್ಲಿ ಯಾವುದಾದ್ರೂ ಲ್ಯಾಂಗ್ವೇಜ್ನ ಅದರಲ್ಲಿ 8th ಶೆಡ್ಯೂಲಲ್ಲಿ ಕೆಲವೊಂದು ಲ್ಯಾಂಗ್ವೇಜಸ್ನ ಆ್ಯಡ್ ಮಾಡಿದ್ದಾರೆ. ಸೊ ಆ ಲ್ಯಾಂಗ್ವೇಜಸ್ಸಲ್ಲಿ ನೀವು ಯಾವುದನ್ನಾದರೂ ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಪೇಪರ್ ಬಿ ಕಂಪಲ್ಸರಿ ಇಂಗ್ಲೀಷು, ಅದು ತೊಗೊಳ್ಳೇಬೇಕೆಲ್ಲರೂ. ನೆಕ್ಸ್ಟ್ ಹೇಳ್ದಂಗೆ SA, ಈ GS1ಅಲ್ಲಿ ನೋಡಿ ಇಂಡಿಯನ್ ಹೆರಿಟೇಜ್ ಆ್ಯಂಡ್ ಕಲ್ಚರ್, ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ ಆಫ್ ದ ವರ್ಲ್ಡ್ ಆ್ಯಂಡ್ ಸೊಸೈಟಿ. ನೆಕ್ಸ್ಟ್ ನಿಮಗೆ GS2 ಅಲ್ಲಿ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್. ನೆಕ್ಸ್ಟ್ ಪೇಪರ್ 4ಅಲ್ಲಿ ಟೆಕ್ನಾಲಜಿ, ಎಕನಾಮಿಕ್ ಡೆವಲಪ್ಮೆಂಟ್, ಬಯೋಡೈವರ್ಸಿಟಿ, ಎನ್ವಿರಾನ್ಮೆಂಟ್, ಸೆಕ್ಯುರಿಟಿ ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ನಿಮ್ಗೆ ಇವಾಗ ಏನಾದರೂ ತೊಂದರೆ ಆಗುತ್ತೆ, ನಿಮ್ಮ ಸುತ್ತಮುತ್ತ ಏನೋ ಒಂದು ತೊಂದರೆ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಎಲ್ಲೋ ಫೈರ್ ಹತ್ಕೊಂಡ್ಬಿಟ್ಟಿರುತ್ತೆ, ಇಲ್ಲ ತುಂಬ ಕ್ರೌಡೆಡ್ ಇರೋ ಪ್ಲೇಸಲ್ಲಿ ಯಾರೋ ಬಾಂಬ್ ಇಟ್ಟಿದ್ದಾರೆ ಅಂತ ನಿಮಗೆ ಪ್ರ್ಯಾಂಕ್ ಕಾಲ್ ಮಾಡ್ಬೋದು, ಅಥವಾ ರಿಯಲಾಗಿ ಇಟ್ಟಿರ್ಬೋದು. ಈ ಥರ ಮ್ಯಾಟರ್ಸ್ ಇದ್ದಾಗ ನೀವು ಅದನ್ನು ಹೇಗೆ ಡೀಲ್ ಮಾಡ್ತೀರಾ ಅನ್ನೋ ಥರ ಈ ಸಬ್ಜೆಕ್ಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್. ಅಥವಾ ಫ್ಲಡ್ಸ್ ಬಂದಿದ್ದ ಸಮಯ ಆಗ್ಬೋದು, ಅಥವಾ ಫುಲ್ ಡ್ರಾಟ್ ಕಂಡೀಷನ್ ಆಗಿರ್ಬೋದು. ಆ ಸಮಯದಲ್ಲಿ ನೀವು ಏನೇನು ಮಾಡ್ತೀರಾ, ಏನೇನು ಕ್ರಮಗಳನ್ನ ಕೈಗೊಳ್ತೀರಾ ಅಂತ ಈ ಥರ. ಅಂದರೆ ನೀವೀಗ ಒಂದು IAS ಆಫೀಸರ್ ಆಗಬೇಕಂದ್ರೆ ಓವರಾಲ್ ಸೊಸೈಟಿಯಲ್ಲಿ ಯಾವುದೇ ಪ್ರಾಬ್ಲಮ್ ಬಂದರೂ ನೀವು ಅದನ್ನು ಹೇಗೆ ಸಾಲ್ವ್ ಮಾಡ್ತೀರಾ ಅನ್ನೋ ಉದ್ದೇಶದಿಂದ ನಿಮಗೆ ಈ ಥರ ಎಲ್ಲ ಸಬ್ಜೆಕ್ಟ್ಸನ್ನು ಕೊಡ್ತಾರೆ. ನೆಕ್ಸ್ಟು GS4ಅಲ್ಲಿ ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆ್ಯಪ್ಟಿಟ್ಯೂಡ್. ನಾನು ಆಲ್ರೆಡಿ ಹೇಳಿದ್ದೀನಿ ಎಥಿಕ್ಸ್ ರಿಲೇಟೆಡ್ ಅಂದರೆ ಏನಿರುತ್ತೆ, ನಿಮ್ಮ ಎಥಿಕ್ಸು, ನಿಮ್ಮ ಮಾರಲ್ಸ್, ನಿಮ್ಮ ವ್ಯಾಲ್ಯೂಸ್ ಏನಿದೆ, ನೀವು ಯಾವುದೇ ಸಿಚುವೇಷನ್ನ ಯಾವ ರೀತಿ ಅದನ್ನು ಪರಿಹಾರ ಮಾಡಬೇಕು, ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಈ ಎಥಿಕ್ಸ್, ಇಂಟಿಗ್ರಿಟಿ ಆ್ಯಂಡ್ ಆ್ಯಪ್ಟಿಟ್ಯೂಡಲ್ಲಿ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಆಪ್ಷನಲ್ ಸಬ್ಜೆಕ್ಟ್ ಹೇಳಿದೆ, ಪೇಪರ್ 1, ಪೇಪರ್ 2 ಅಂತ ಇರುತ್ತೆ. ಸೊ ಇದು ಟೋಟಲ್ ಕಂಪ್ಲೀಟ್ಲಿ ರಿಟರ್ನ್ ಟೆಸ್ಟ್. ಎಷ್ಟು ಮಾರ್ಕ್ಸಿಗೆ? 1750 ಮಾರ್ಕ್ಸಿಗೆ ನಿಮ್ಗೆ ಆಲ್ಮೋಸ್ಟು ರಿಟರ್ನ್ ಟೆಸ್ಟು. ಮತ್ತು ಇನ್ ಪರ್ಸ್ನಾಲಿಟಿ ಟೆಸ್ಟ್ ನಿಮಗೆ 275 ಮಾರ್ಕ್ಸಿಗಿರುತ್ತೆ. ಸೊ ನಿಮಗೆ ಟೋಟಲ್ಲು 2025 ಅಂದರೆ 2025 ಮಾರ್ಕ್ಸಿಗೆ ಫುಲ್ UPSCದು ಎಕ್ಸಾಮ್ ಇರುತ್ತೆ. ನೆಕ್ಸ್ಟು ಇಲ್ಲಿ ನೋಡಿ, ಆಪ್ಷನಲ್ ಸಬ್ಜೆಕ್ಟ್ಸ್ ಯಾವ್ದು ತೊಗೋಬಾರ್ದು ಅಂತ ಡೌಟ್ ಇದ್ದರೆ ನಿಮಗೆ ಇಷ್ಟೆಲ್ಲ ಆಪ್ಷನಲ್ ಇರುತ್ತೆ. ನೀವು ಫಾರ್ ಎಕ್ಸಾಂಪಲ್ BSc AG ಬ್ಯಾಕ್ಗ್ರೌಂಡು, ಅಥವಾ ವೆಟರ್ನರಿ ಬ್ಯಾಕ್ಗ್ರೌಂಡು, BSc ಬ್ಯಾಕ್ಗ್ರೌಂಡ್ ಇರೋರು, ಅಥವಾ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋರು, ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇರೋರು, ಅವರಿಗೆಲ್ಲನೂ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇದೆ. ನೀವಿಲ್ಲಿ ನೋಡ್ಕೊಬೋದು, ಇಷ್ಟು ಸಬ್ಜೆಕ್ಟ್ ಇದೆ. ಇಲ್ಲ ನಿಮಗೆ ಆಪ್ಷನಲ್ಲಲ್ಲಿ ನೀವು ನಮ್ಮ ಲ್ಯಾಂಗ್ವೇಜೇ ತೊಗೋತೀವಿ, ನಮ್ಮ ಮಾತೃಭಾಷೆಯಲ್ಲೇ ಬರೆಯೋಕ್ಕೆ ಇಷ್ಟ ಇದೆ, ನಮ್ಗೆ ಆಪ್ಷನಲ್ಲು 2 ಪೇಪರು, ಎಷ್ಟು ಆಲ್ಮೋಸ್ಟ್ 500 ಮಾರ್ಕ್ಸಿಗೆ, ನಾವು ಮದರ್ ಟಂಗಲ್ಲಿ ತುಂಬ ಚೆನ್ನಾಗಿದ್ದೀವಿ, ನಮಗೆ ಗ್ರಿಪ್ ಇದೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಲ್ಯಾಂಗ್ವೇಜಸ್: ಅಸ್ಸಾಮೀಸ್, ಬೆಂಗಾಲೀಸ್, ಬೋಡೋ, ಡೋಗ್ರಿ, ಗುಜರಾತಿ ಹಿಂದಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮೈಥಿಲಿ, ಮಲಯಾಳಂ, ಇಲ್ಲಿ ಸೋ ಆನ್ ಎಷ್ಟಿದೆಯೋ ಇಷ್ಟರಲ್ಲಿ ನೀವು ಯಾವುದಾದ್ರೂ ತೊಗೋಬೋದು. ಇಂಗ್ಲೀಷ್ ಕೂಡ ಆಪ್ಷನಲ್ ಇದೆ ನೋಡಿ, ಯಾವ್ದು ಬೇಕಾದರೂ ತೊಗೋಬೋದು. ಇಷ್ಟರಲ್ಲಿ 500 ಮಾರ್ಕ್ಸಿಗಿರುತ್ತೆ ಲಿಟ್ರೇಚರು. ಇದಿಷ್ಟು UPSC ಎಕ್ಸಾಮ್ ಪ್ಯಾಟರ್ನು. ಥ್ಯಾಂಕ್ ಯು. ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಕಮೆಂಟ್. ಕೀಪ್ ಸಪೋರ್ಟಿಂಗ್.